ನಮಸ್ಕಾರ ಎಲ್ಲ ನನ್ನ ರೈತ ಬಂಧುಗಳಿಗೂ ಥ್ಯಾಂಕ್ ಯು. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು. ಇವತ್ತಿನ ವೀಡಿಯೋ ಬಂದು ಸುಮಾರು ಜನ ಎಲ್ಲ ಕೇಳ್ತಾಯಿದ್ರಿ, ಹಸುಗಳು ಕರು ಹಾಕ್ಬೇಕಾದ್ರೆ ವೀಡಿಯೋ ಮಾಡಿ ಬ್ರೋ ಅಂತ. ಇವತ್ತು ಹಸು ಕರು ಹಾಕ್ತಾಯಿತ್ತು ನಮ್ಮದು. ಇದು ಕಂದಪಡ್ಡೆ 2 ಹಲ್ಲೊಂದು ಸೀತಾ ಅಂತ 3 ವರ್ಷದ್ದು ಕಳಿಸಿದ್ದು. ಫಸ್ಟ್ನೇ ಲ್ಯಾಕ್ಟೇಷನ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಕರು ಹಾಕೋದು ಅಂದ್ಬಿಟ್ಟು ನೋಡ್ಕೊಳ್ತಾನೆ ಇದ್ದು. ಟೈಮ್ ಬಂದು 8 ಗಂಟೆ ಆಗೈತೆ, ಸಂಜೆ 8 ಗಂಟೆ. ಈಗ ವೀಡಿಯೋ ಮಾಡ್ತಾಯಿದ್ದಾಗ ಕತ್ಲೆ ಲೈಟ್ ಹಾಕಿದ್ರೆ ಮನೆಗೆ ಕೊಡೋದಿಲ್ಲ, ಹಸ್ಕೊಳ್ಳಲ್ಲ ಅಂದ್ಬಿಟ್ಟು ಲೈಟ್ ಹಾಕಿರಲಿಲ್ಲ, ಹಾಗೆ ಮೊಬೈಲ್ ಲೈಟಲ್ಲೇ ವೀಡಿಯೋ ಮಾಡ್ತಾಯಿದ್ದೆ. ಇದು ಫಸ್ಟೇ ಸತಿ ಆಗಿರೋದ್ರಿಂದ ಅದಕ್ಕೆ ಕರ ಹಾಕ್ಬೇಕಾದ್ರೆ ಮನೆಗೆ ಕೊಂಡು ಕರ ಹಾಕಬೇಕು ಅನ್ನೋದು ಗೊತ್ತಿಲ್ಲ. ಅತ್ತಾಗಿಂದ ಇತ್ತಿಂದ ಅತ್ತಾಗಿ ಓಡಾಡ್ತಾಯಿತ್ತು, ನೆಲ ಮೂಸೋದು ಮಾಡೋದು, ಅತ್ತಾಗಿತ್ತ ಓಡಾಡ್ತಾಯಿತ್ತು. ನಾನು ಹಾಗೆ ಸ್ವಲ್ಪ ಹೊತ್ತು ನೋಡಿ ಮತ್ತೆ ಬರೋಣ ಅಂತ ಹೇಳಿ ಊಟ ಮಾಡ್ಕೊಂಬಂದ್ಬಿಡೋಣ ಅಂತ ಹೋಗಿ ಊಟ ಮಾಡ್ಕೊಂಬಂದು 10 ಗಂಟೆ ಆಗಿತ್ತು. 10 ಗಂಟೆ ಆದರೂ ಇನ್ನೂ ಕರನೇ ಹಾಕಲಿಲ್ಲ. ನನಗೆ ಒಂದು ಸ್ವಲ್ಪ ಹೆದರಿಕೆ ಆಯಿತು. ಫಸ್ಟ್ನೇ ಲ್ಯಾಕ್ಟೇಷನ್ ಅಲ್ವಾ, ಏನು ಇನ್ನೂ ಕರನೇ ಹಾಕಲಿಲ್ಲ, ಸುಮಾರು ಹೊತ್ತು ಆಯಿತು ಇನ್ನೂ ಕರ ಹಾಕಲಿಲ್ವಲ್ಲ ಅಂತ. ಆಮೇಲೆ ಲಾಸ್ಟಿಗೆ ಮನೆಗಿರಲೇ ಇಲ್ಲ. ಆಮೇಲೆ ಲಾಸ್ಟಿಗೆ ಒಣ ಹುಲ್ಲು ಒಂದು ಕಂತೆ ಒಣ ಹುಲ್ಲು ತಂದು, ವೇಸ್ಟಾಗಿತ್ತು ಒಂದು ಸ್ವಲ್ಪ ಒಣ ಹುಲ್ಲು ಮಡಗಿದೆ, ಕರ ಹಾಕ್ಬೇಕಾದ್ರೆ ಬೇಕಾಗುತ್ತಲ್ಲ ಅಂದ್ಬಿಟ್ಟು ಆ ಹುಲ್ಲು ತಂದು ಗೊಂತಿಗೆ ಒದ್ರದ ಮೇಲೆ ಹುಲ್ಲಿನ ಮೇಲೆ ಆಗ ಮನೆಗೆ ಕೊತ್ತು. 2 ಸತಿ ಮನ್ಗಿ ಎದ್ದು 2-3 ಸತಿ ಮನ್ಗಿ ಎದ್ದರೂ ಕರುನೇ ಹಾಕಲಿಲ್ಲ. ಯಾಕೆ ಕರ ಹಾಕೋಕ್ಕೆ ಪ್ರಾಬ್ಲಮ್ ಆಯ್ತಾಯ್ತಲ್ಲ ಅಂತ ನಾವು ಯೋಚನೆ ಮಾಡಿಕೊಂಡು ಸುಮಾರು ಹೊತ್ತು ನೋಡಿದೆ. ಯಾರೂ ಅದ್ರದ್ದು ಮೂಮೆಂಟೇ ಕಾಣಲಿಲ್ಲ. ಎಲ್ಲೋ ಸ್ವಲ್ಪ ಈ ಹೊಟ್ಟೆ ನೋವು ಬಂದಿರಬೇಕು, ಫಸ್ಟ್ನೇ ಲ್ಯಾಕ್ಟೇಷನ್ ಅಲ್ವಾ, ಮತ್ತೆ ಆಮೇಲೆ ಹಾಕುತ್ತೆ ಅಂದ್ಕೊಂಡು ಸುಮಾರು ಹೊತ್ತು ಕಾಯ್ದು. ಸುಮಾರು 11 ಗಂಟೆ ಆದರೂ ಕರುನೇ ಹಾಕಲಿಲ್ಲ. ನಮಗೆ ಒಂದು ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು. ಆಗ ಏನಾರೋ ಪ್ರಾಬ್ಲಮ್ ಆಗ್ಬಿಡ್ತಾರೆ ಅಂತ. ಕಳೆದ ಸತಿ ಹಾಗೆ ಆಗ್ಬಿಟ್ಟಿತ್ತು. ಒಂದು ಹಸುಗೆ ಹಿಂದಕ್ಕೆ ಮುನ್ನಾಗಿ ಬಂದ್ಬಿಟ್ಟು ಕಾಲು ಮುಂದಾರದ ಕಾಲು ಮತ್ತು ತಲೆ 2 ಜೊತೇಲಿ ಬರಬೇಕು. ಅದೇನಾಗ್ಬಿಡ್ತು, ಹಿಂದಾರದ ಕಾಲು ಬಂದ್ಬಿಟ್ಟಿತ್ತು, ಕರ ಹಾಕೋಕ್ಕಾಗಲಿಲ್ಲ. ಅದಕ್ಕೆ ನೋಡೋಣ ಕಾಲು ಏನಾರು ಸಿಗ್ತದಾ ಇಲ್ಲ ಏನಾರ ಪ್ರಾಬ್ಲಮ್ ಅಡ್ಡ ಗಿಡ್ಡ ತಿರ್ಗೈತಾ ಅಂದ್ಬಿಟ್ಟು ನೋಡಿದೆ. ಅಷ್ಟೊತ್ತಿಗೆ ಕೈ ಹಾಕ್ತಾ ಇದ್ದಂಗೆ ಎದ್ಬಿಡ್ತು. ಆಮೇಲೆ ಲಾಸ್ಟಿಗೆ ಇನ್ನೊಂದು ಸತಿ ಮನೆಗೆ ಕೊಂಡಾಗ ವೀಡಿಯೋ ಮಾಡಲಿಲ್ಲ. ವೀಡಿಯೋ ಮಾಡೋಕ್ಕೊಳ್ಳೋದು ಬೇಡ, ಈಗ ವೀಡಿಯೋ ಮಾಡೋಕೆ ಹೋದ್ರೆ ಆಮೇಲೆ ಯಾರು ಇಲ್ಲ ಹಿಡ್ಕೊಳ್ಳೋರು. ನಮ್ಮಮ್ಮ ನಾನು ಇಬ್ಬರೇ ಇದ್ದಿದ್ದಲ್ವ, ಹಾಗಾಗಿ ಅದು ಕಟ್ ಮಾಡಿಬಿಟ್ಟು ಲಾಸ್ಟಿಗೆ ಕೈ ಹಾಕಿ ಎಳ್ಕೊಂಡೆ. ಚೆನ್ನಾಗಿತ್ತು ಕರ, ಸಣ್ಣಾಗಿದ್ರೂ ಕರ ಹಾಕೋಕ್ಕೆ ಫಸ್ಟ್ ಸತಿ ಆದ್ರೂ ಸಖತ್ ಕಷ್ಟಪಟ್ಬಿಡ್ತು. ಆಮೇಲೆ ನೋಡಿ 11 ಗಂಟೆ 11:15 ಆಗಿತ್ತು. ಆಗ ಎಳ್ಕೊಂಡೆ ಕರ ಎಳ್ಕೊಂಡಾದ್ಮೇಲೆ ಕರ ಎಲ್ಲನೂ ನೀಟ್ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ದೊಡ್ಡಪ್ಪ ಮಗ ಬಂದಾಗ ಅವ್ನ ಕೈಯಲ್ಲಿ ಕೊಟ್ಬಿಟ್ಟು ಹೊಕ್ಳದಲ್ಲಿ ರಕ್ತ ಏನಾರು ಹೋಯ್ತಾ ನೋಡಿ ಹೊಕ್ಳ ಎಲ್ಲನೂ ಕಟ್ಟಿದೆ. ಹೊಕ್ಳ ಎಲ್ಲ ಕಟ್ಟಾಯಿತು. ಅದೇ ರಕ್ತ ಇತ್ತು, ಬ್ಲಡ್ಡು, ಅದಕ್ಕೆ ಒಂದು ಸ್ವಲ್ಪ ಬ್ಲರ್ ಮಾಡಿದ್ದು. ಆಮೇಲೆ ಒಂದು ಸ್ವಲ್ಪ ಮೂಗೆಲ್ಲನೂ ಹಿಂಡ್ಬಿಟ್ಟು ಕರವ ಮುಂದಕ್ಕೆ ಹಸಿನ ಮುಂದಕ್ಕೆ ಕರ ಎತ್ತಿ ಹಾಕಿದ್ರೆ ಅವಳು ಎದ್ದೇ ಇಲ್ಲ. ಯಾರೇ ಆಗಲಿ ಕರ ಹಾಕಿದ ತಕ್ಷಣ ಹಸ್ಕೊಳಗೆ ಒಂದು ಸ್ವಲ್ಪ ಏಳಿಸ್ಬಿಡಿ. ಕ್ಯಾಲ್ಶಿಯಂ ಕಮ್ಮಿ ಆದರೆ ಹಸ್ಗಳು ವೀಕ್ನೆಸ್ ಆಗಿರ್ತಾವಲ್ಲ, ಏಳೋದಿಲ್ಲ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ಸಡನ್ನಾಗಿ ಏಳಿಸ್ಬಿಡ್ಬೇಕು. ಏಳಿಸ್ಬಿಟ್ಟು ಸ್ವಲ್ಪ ನೀರು ಕುಡ್ಸೋಣ ಅಂದ್ಬಿಟ್ಟು ನೋಡ್ದೆ. 2 ಸತಿ ಏಳಿಸ್ಲಿಲ್ಲ. ಇನ್ನೂ ಏಳಲಿಲ್ವಲ್ಲ, ಇನ್ನೂ ತಡಿ ಒಂದು ಸ್ವಲ್ಪ ಅಂದ್ಬಿಟ್ಟು ಉಗುರು ಚಿಣ್ಣಿ ಎಲ್ಲನೂ ಕಿತ್ತಾಕಿ, ಕರುಗಳಿಗೂ ಕಾಲಲ್ಲಿ ಉಗುರು ಇರ್ತದಲ್ಲ, ಅದು ತುದಿ ಉಗುರು ಕಿತ್ತಾಕ್ಬಿಟ್ರೆ ಸರಿ. ಆಮೇಲೆ ಒಂದು ಸ್ವಲ್ಪ ನತ್ತಿ ಎಲ್ಲನೂ ತೊಟ್ಟಿ, ಏನಾರೇ ಉಸಿರಾಡೋಕ್ಕೆ ಸ್ವಲ್ಪ ಸರಾಗಾಯ್ತದೆ ಅಂದ್ಬಿಟ್ಟು ನತ್ತಿಲ್ಲ ತೊಟ್ಟಿ ಅದ್ರೊಳಗೆ ಬಾಯೊಳಗೆಲ್ಲ ಕೈ ಹಾಕಿ ಎಲ್ಲ ಕ್ಲೀನ್ ಮಾಡಿದೆ. ಕಿವಿಗೆ ಉಸಿರು ಕೊಟ್ಟರೆ ಒಳ್ಳೆಯದು. ಏನು ಅಷ್ಟು ಗಲೀಜಿರಲಿಲ್ಲ ನಮ್ಮ ಕರಿನಲ್ಲಿ. ಕಿವಿಗೆ ಒಂದು ಸತಿ ಉಸಿರು ಕೊಟ್ಬಿಟ್ರೆ ಚೆನ್ನಾಗಿ ಅವು ಉಸಿರಾಡೋಕ್ಕೆ ಸರಿಯಾಗುತ್ತೆ. ಒಂಚೂರು ಹಿಂದಕ್ಕೆ ಎಳೆದ್ಬಿಟ್ಟು ಕಾಲೆಲ್ಲನೂ ಮಡಚ್ಬಿಟ್ಟು ಹೊಸ ಹೇಳ್ಸೋಣ ಅಂತ ಹೋದೆ. ಅದು ಹೇಳ್ತಾನೆ ಇಲ್ಲ, ಎಷ್ಟು ಅದ್ಲಿಸಿದ್ರು ಹೇಳ್ತಾನೆ ಇತ್ತಿಲ್ಲ. ಆಮೇಲೆ ಒಂದು ಸ್ವಲ್ಪ ಯಾಕೆ ಹೆಂಗಾರ ಅಲ್ಲಿ ಅತ್ತಾಗಿ ಅಂದ್ಬಿಟ್ಟು ಹಿಂದೆಯಿಂದನೇ ಹೋಗಿ 2 ಸತಿ ಹೊಡೆದೆ. ಆಗ ಹೇಳ್ತು. ಆಗ 2 ಸತಿ ಅದ್ಲಿಸಿದ ಮೇಲೆ ಹೇಳ್ತು. ಅವನು ಹೇಳ್ಸೋ ಗಾಬರಿಲಿ ಆ ಕರ ಕಾಲು ಪುನಃ ಹಾಗೆ ಮಡ್ಚ್ಕೊಂಡಿಲ್ಲ. ನಮ್ಮ ಅಮ್ಮಂಗೆ ಹೇಳ್ದೆ ಸರಿ ಮಾಡಮ್ಮ ಅಂತ. ಅವರು ಸರಿನೇ ಮಾಡಲಿಲ್ಲ. ಕರಿನ ಕಾಲಿನ ಮೇಲೆ ಕಾಲಿಟ್ಬಿಟ್ಟು ಆಗ ಒಂದೇ ಸತಿ ಸಡನ್ನಾಗಿ ನಮ್ಮ ಅಮ್ಮ ಎಲ್ಲ ಕ್ಲೀನ್ ಮಾಡೋಕೆ ಅದೇ ಹುಲ್ಲಿತ್ತಲ್ಲ, ಹುಲ್ಲಿನ ಮೇಲಿಂದ ಕಾಲಿಟ್ಟಿದ್ರಿಂದ ಏನೂ ಆಗಿತ್ತಿಲ್ಲ. ಹಾಗಾಗಿ ಏನೂ ತೊಂದರೆ ಆಗಲಿಲ್ಲ ಸದ್ಯ. ನಾನು ಅದೇ ಅಂದ್ಕೊಂಡೆ, ಏನಪ್ಪ ಕಾಲನ್ನ ಇಟ್ಬಿಡ್ತಲ್ಲ
ಕಾಲೇನಾರ ನೋವಾಯ್ತಾ ಮುರುಗಿರಾಯ್ತಾ ಸಣ್ಣ ಕರ ಅಲ್ವಾ ಅಂದ್ಬಿಟ್ಟು ಬಂದು ನೋಡಿದೆ, ಏನಾಗಿರಲಿಲ್ಲ. ಹುಲ್ಲಿನ ಮೇಲೆ ಕಾಲಿಟ್ಟಿರೋದ್ರಿಂದ ಕರಿಗೇನಾಗಿಲ್ಲ. ಕರ ಹತ್ತಾಗ ಹಸ್ಗಳ ಬಗ್ಗೆ ಒಂದು ಸ್ವಲ್ಪ ಸಣ್ಣ ಕರುಗಳು ಕನ್ಗಾಡ್ಸ್ಕೊಳಗೆ ಅವಕ್ಕೆ ಫಸ್ಟ್ ಸತಿ ಕರ ಹಾಕೋಂಥ ಹಸ್ಕೊಳಗೆ ಅಷ್ಟು ಗೊತ್ತಾಗೋದಿಲ್ಲ. 2ನೇ ಸತಿ 3ನೇ ಸತಿ ಕರ ಹಾಕ್ತಾ ಹಳೆ ಹಸ್ಕೊಳಗಾದ್ರೆ ಗೊತ್ತಿರುತ್ತೆ. ಫಸ್ಟ್ ಲ್ಯಾಕ್ಟೇಷನಲ್ಲಿ ಫಸ್ಟ್ ಕರು ಹಾಕೋಂಥ ಹಸ್ಗಳು ಸ್ವಲ್ಪ ಸೇಫ್ಟಿಲಿ ನೋಡ್ಕೋಬೇಕು. ಆಮೇಲೆ ಹಾಗೆ ಆಯ್ತು ಕಟ್ಟಾಕಿ ಈಗೆಲ್ಲ ಮುಗಿಸಿ ನಾವೆಲ್ಲ ಮನಿಕೊಳ್ಳೋ ಅಷ್ಟೊತ್ತಿಗೆ 12-1 ಗಂಟೆನೇ ಆಗೋಗಿತ್ತು ರಾತ್ರಿ. ಇನ್ನು ಬೆಳಗ್ಗೆ ಟೈಮ್ ಬೇರೆ 6 ಗಂಟೆಗೆ ಹಾಲು ಕರೆಯೋದಿತ್ತಲ್ಲ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ದು. ಇನ್ನೂ ಕಸ ಹಾಕಿರಲಿಲ್ಲ. ಕರಿಗೆ ಹಾಲು ಕುಡಿಸ್ಬಿಟ್ಟು ವಿಡಿಯೋ ಏನು ಮಾಡಲಿಲ್ಲ. ಕರಿಗೆ ಹಾಲು ಕುಡ್ಸೋದೆಲ್ಲನೂ ಸಂಜೆ ಅಥವಾ ಎಲ್ಲನೂ ಮೈ ತೊಳಿಬೇಕಾಗಿತ್ತಲ್ಲ, ಇನ್ನು ಸತ್ತೆ ಹಾಕೋದೆಲ್ಲನೂ ಅದು ಲೇಟಾಗುತ್ತೆ ಅಂತ ಕರಿಗೆ ಬೇಗ ಹಾಲು ಕುಡಿಸ್ಬಿಟ್ಟು ಆಮೇಲೆ ಕರಿಗೆ ಹಾಲು ಕುಡ್ಸಾದ್ಮೇಲೆ ನಾವೊಂದು ಸ್ವಲ್ಪ ಕರೆದು 60% ಹಾಲು ಕೆಚ್ಚಿಂದ ಕರಿಬೇಕು, 40% ಕೆಚ್ಚಿಂದ ಕರಿಬಾರ್ದು. ಇದು ಬೆಳಗಿನ ವೀಡಿಯೋ, ಬೆಳಗ್ಗೆ ಒಂದು 8 ಗಂಟೆಲಿ ವೀಡಿಯೋ ಮಾಡಿರೋದು. ಈಗ ಚೆನ್ನಾಗಿ ನಿಂತ್ಕೊಂಡು ಕುಡಿತಾ ಇತ್ತು ಕರು ಬಂದು ಹೆಣ್ಗರು ಹಾಕೈತೆ. ಚೆನ್ನಾಗೈತೆ ಅಲ್ವಾ ಕರ? ಅದ್ರ ತಾಯಿ ಥರನೇ, ಅಂದರೆ ಸ್ವಲ್ಪ ಸಣ್ಣ ಕರ. ಅದೇ ಹಸಿನ ತಕ್ಕಾಗಿ ಕರ ಹಾಕೈತೆ. ಹಸನು ಚಿಕ್ಕ ಹಸುನೇ ಅಲ್ವಾ, ಹಂಗಾಗಿ ಅದಕ್ಕೆ ತಕ್ಕಾಗಿ ಕರು ಹಾಕೈತೆ. ಜರ್ಸಿ ಮತ್ತು ಶೈವಲ್ ಎರಡರಲ್ಲಿ ಯಾವ್ದಾರು ಒಂದು ಕೊಡಿ ಅಂದಿದ್ರೆ ಅವರು ಶೈವಲ್ ಕೊಟ್ಟವ್ರೆ ಅಂದ್ಕೊಂಡಿದ್ದೆ ನಾನು. ಜರ್ಸಿ ಕೊಟ್ಟವ್ರೆ, ಜರ್ಸಿ ಕರು. ಇದು ಯಾವುದೋ ಒಟ್ಟಿನಲ್ಲಿ ಒಂದು ಕರು. ಒಟ್ಟಿನಲ್ಲಿ ನನಗೆ ಹೆಣ್ಗರು ಹೋರ್ಗರು ಅಂತ ಏನಿಲ್ಲ, ಯಾವ್ದು ಹಾಕೋರು ಓಕೆ. ಯಾಕೆಂದರೆ ಸುಮಾರು ಕರುಗಳವೆ ಹೆಣ್ಗರುಗಳು. ಹಾಗಾಗಿ ಕರುಗಳು ಅಷ್ಟು ಬೇಕೇ ಬೇಕು ಅಂತ ಏನು ಹೆಣ್ಗರುಗಳ ಮೇಲೆ ಆಸೆ ಇರಲಿಲ್ಲ. ಅಂತೂ ಹೆಣ್ಗರುನೇ ಆಗೈತೆ. ಯಾವ್ದು ಹಾಕೋರು ಓಕೆ ಸಾಕೊಳ್ಳೋಣ ಅಂದ್ಕೊಂಡೇ ಇದ್ದಿದ್ದು. ಆಮೇಲೆ ಹಾಗೆ ಹಸ್ಗಳೆಲ್ಲ ಬೆಳಗ್ಗೆ ಹಾಲೆಲ್ಲ ಕರೆದು ಡೈರಿಗೆ ಹಾಕಿ ಬಂದು ಅವೆಲ್ಲ ಮನ್ಗಿದ್ದು. ಥ್ಯಾಂಕ್ ಯು. ಇಷ್ಟೊತ್ತು ವೀಡಿಯೋ ನೋಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.